ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಲವ್ಯಾಧಿಯ ಮೊಳಕೆಗಳನ್ನು ಇಲ್ಲದಂತೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ನುಗ್ಗೆ ಎಲೆ, ಬಿ ಎಕ್ಕದ ಎಲೆ, ಸಿ ವೀಳ್ಯದೆಲೆ, ಡಿ ನೀಲಗಿರಿ. ಉತ್ತರ ಆಪ್ಷನ್ ಎ ಮತ್ತು ಬಿ. ನುಗ್ಗೆ ಎಲೆ ಹಾಗೂ ಎಕ್ಕದ ಎಲೆಯನ್ನು ನುಣ್ಣಗೆ ಅರೆದು ಮೂಲವ್ಯಾಧಿಯ ಮೊಳಕೆಗಳಿಗೆ ಲೇಪಿಸುವುದರಿಂದ ಮೊಳಕೆಗಳು ದಿನಕ್ರಮೇಣ ನಾಶವಾಗುತ್ತವೆ. ಎರಡನೇ ಪ್ರಶ್ನೆ, ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಾಡುವ ನಿಶಕ್ತಿಯನ್ನು ದೂರಾಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸೇಬು, ಬಿ ಮೊಟ್ಟೆ, ಸಿ ಸೋರೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ. ಸೋರೆಕಾಯಿಯ ಪಲ್ಯ ತಿನ್ನುವುದರಿಂದ ಗರ್ಭಿಣಿಯರ ನಿಶಕ್ತಿ ದೂರವಾಗಿ ಒಳಗೆ ಬೆಳೆಯುವ ಮಗುವಿಗೆ ಪುಷ್ಟಿ ದೊರೆಯುತ್ತದೆ. ಮೂರನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ದೇಹ ರಕ್ತದಿಂದ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ನಿರ್ಜಲೀಕರಣ, ಸಿ ಒತ್ತಡ, ಡಿ ಅಧಿಕ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಲೀಕರಣ. ದೇಹದಲ್ಲಿ ನೀರು ಕಡಿಮೆಯಾದಾಗ ರಕ್ತದಿಂದ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತದೆ ಹಾಗೂ ಹೈಡ್ರೀಕರಿಸಿದ ರಕ್ತದ ಕೊರತೆಯು ದೇಹದಾದ್ಯಂತ ಆಮ್ಲಜನಕದ ಪೂರೈಕೆಯನ್ನು ಕಡಿಮೆ ಮಾಡಿ ಆಯಾಸ ಮತ್ತು ನಿದ್ರಾಹೀನತೆಯನ್ನು ಉಂಟುಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ವಿಮಾನ ನಿಲ್ದಾಣವನ್ನು ಗೋಪುರದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಸ್: ಎ ಕೇರಳ, ಬಿ ಆಂಧ್ರಪ್ರದೇಶ್, ಸಿ ತಮಿಳುನಾಡು, ಡಿ ವಾರಣಾಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನ ತಿರುಚಿರಪಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗೋಪುರದ ಶೈಲಿಯಲ್ಲಿ ತಿರುಚಿ ಮತ್ತು ಸುತ್ತಮುತ್ತಲಿನ ಸ್ಮಾರಕಗಳ ವಾಸ್ತುಶಿಲ್ಪದ ಪರಿಕಲ್ಪನೆಯಿಂದ ಮತ್ತು ಪೊಂಗಲ್ ಹಾಗೂ ರಂಗೋಲಿಯಂತಹ ಹಬ್ಬಗಳಿಂದ ರಚಿಸಲಾಗಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಗೋಪುರಗಳ ಅಲಂಕಾರಿಕ ಮೇಲ್ಛಾವಣಿಯಿಂದ ಐಕಾನಿಕ್ ರೂಪವನ್ನು ಪ್ರೇರೇಪಿಸಲಾಗಿದೆ. ಐದನೇ ಪ್ರಶ್ನೆ, ಆಸನದಲ್ಲಿ ಆಗುವ ಉರಿ ಮತ್ತು ನೋವಿನಂತಹ ಸಮಸ್ಯೆಗಳಿಗೆ ಯಾವುದು ಪರಿಹಾರವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ನೇರಳೆ, ಬಿ ಮಾವಿನ ಎಲೆ, ಸಿ ಸಿಹಿ ಗುಂಬಳ, ಡಿ ಹಸಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಸನದಲ್ಲಿ ಆಗುವ ಉರಿ, ನೋವು ಇಂತಹ ಸಮಸ್ಯೆಗಳಿಗೆ ನೇರಳೆ ಮರದ ಎಲೆ ಹಾಗೂ ಮಾವಿನ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಬೇರೆ ಬಿಸಿ ನೀರಿಗೆ ಹಾಕಿ ಒಂದು ಟಬ್ನಲ್ಲಿ ಹಾಕಿ 5 ನಿಮಿಷ ಕುಳಿತರೆ ನೋವು ಕ್ರಮೇಣ ಕಡಿಮೆಯಾಗುತ್ತದೆ. ಆರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ದೇಹ ತಂಪಾಗಿರಿಸುವ ಜೊತೆಗೆ ಬಾಯಿಯ ದುರ್ಗಂಧವನ್ನು ಹೋಗಲಾಡಿಸುತ್ತದೆ? ಆಪ್ಷನ್ಸ್: ಎ ಅನಾನಸ್, ಬಿ ಎಲೆ ಅಡಿಕೆ, ಸಿ ಬೇಲದ ಹಣ್ಣು, ಡಿ ಗುಲ್ಕಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಲದ ಹಣ್ಣು. ಬೇಲದ ಹಣ್ಣಿನ ಪಾನಕವನ್ನು ಸೇವಿಸುವುದರಿಂದ ಶರೀರವನ್ನು ತಂಪಾಗಿಸುತ್ತದೆ ಮತ್ತು ಬಾಯಿಯ ದುರ್ಗಂಧವನ್ನು ನಿವಾರಿಸುತ್ತದೆ. ಏಳನೇ ಪ್ರಶ್ನೆ, ದೀರ್ಘಕಾಲದ ಕಾಯಿಲೆಗಳನ್ನು ಶಾಶ್ವತವಾಗಿ ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಹಾಗಲಕಾಯಿ, ಸಿ ಕಿವಿ ಹಣ್ಣು, ಡಿ ತೆಂಗಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟವಾಗುವ ತೆಂಗಿನಕಾಯಿ ದೇಹಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಹಾಗಾಗಿ ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹಕ್ಕೆ ಸಾಕಷ್ಟು ಲಾಭಗಳು ಸಿಗುತ್ತವೆ. ಇದಲ್ಲದೆ ಇದರಲ್ಲಿರುವ ಆಯುರ್ವೇದ ಗುಣಲಕ್ಷಣಗಳು ದೀರ್ಘಕಾಲದ ಕಾಯಿಲೆಗಳನ್ನು ಶಾಶ್ವತವಾಗಿ ಸಹ ಕಡಿಮೆ ಮಾಡುತ್ತದೆ. ಎಂಟನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹೆಚ್ಚಾಗಿ ಬದನೆಕಾಯಿಯನ್ನು ಸೇವಿಸಬಾರದು? ಆಪ್ಷನ್ಸ್: ಎ ವಿರ್ಯಾಣು ಉತ್ಪತ್ತಿ, ಬಿ ತಿಂಗಳ ಮುಟ್ಟು, ಸಿ ಖಿನ್ನತೆ, ಡಿ ಒತ್ತಡ.
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಖಿನ್ನತೆಯ ಔಷಧಿಯನ್ನು ತೆಗೆದುಕೊಳ್ಳುತ್ತಿದ್ದರೆ ಅಥವಾ ಆತಂಕದಿಂದ ಬಳಲುತ್ತಿದ್ದರೆ ಬದನೆಕಾಯಿ ತಿನ್ನುವುದನ್ನು ತಪ್ಪಿಸಿ. ಈ ತರಕಾರಿ ರೋಗಿಗಳಲ್ಲಿ ಖಿನ್ನತೆಯನ್ನು ಹೆಚ್ಚಿಸುತ್ತದೆ ಮತ್ತು ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ, ಒಮ್ಮೆ ಬಳಸಿದ ಟೀ ಪುಡಿಯನ್ನು ಮತ್ತೆ ಬಳಸಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಗಾಯವಾಸಿ, ಬಿ ಕೂದಲು ಹೊಳಪು, ಸಿ ಕ್ಯಾನ್ಸರ್, ಡಿ ಅಪೆಂಡಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಟೀ ಮಾಡಿದ ಮೇಲೆ ಕುದಿಸಿರುವ ಟೀ ಪುಡಿಯನ್ನು ಹೆಚ್ಚಿನವರು ಕಸದ ಬುಟ್ಟಿಗೆ ಹಾಕುತ್ತಾರೆ. ಆದರೆ ಬೆಂದಿರುವ ಟೀ ಪುಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದಾಗಿ ಅದನ್ನು ಗಾಯದ ಮೇಲೆ ಹಚ್ಚಿದರೆ ಗಾಯ ಬೇಗ ವಾಸಿಯಾಗುತ್ತದೆ. ಒಮ್ಮೆ ಕುದಿಸಿರುವ ಟೀ ಪೌಡರನ್ನು ಮತ್ತೆ ಕುದಿಸಿ ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚಿದರೆ ಕೂದಲಿನ ಹೊಳಪು ಹೆಚ್ಚಾಗುತ್ತದೆ. ಟೀ ಪೌಡರ್ ಕುದಿಸಿದ ನೀರಿನಿಂದ ಫರ್ನಿಚರ್ಗಳನ್ನು ಸ್ವಚ್ಛಗೊಳಿಸಿದರೆ ಫರ್ನಿಚರ್ಗಳ ಹೊಳಪು ಹೆಚ್ಚಾಗುತ್ತದೆ. 10ನೇ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ಆಪ್ಷನ್ಸ್ ಎ ನಂದಿ ಬೆಟ್ಟ, ಬಿ ಅನ್ನಾಮುಡಿ, ಸಿ ಸಾವನದುರ್ಗ ಬೆಟ್ಟ, ಡಿ ಕಂಚನಜುಂಗ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾವನದುರ್ಗ ಬೆಟ್ಟ. ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾದ ಸಾವನದುರ್ಗ ಚಾರಣಪ್ರಿಯರಿಗೆ ಹೊಸತಾದ ಅನುಭವ ನೀಡುತ್ತದೆ. 1700ನೇ ಇಸ್ವಿಯಲ್ಲಿ ಕೆಂಪೇಗೌಡರು ಕಟ್ಟಿದ ಕೋಟೆ ಈ ಶಿಲಾ ಬೆಟ್ಟದ ಮೇಲಿದೆ. ಮುಂದಿನ ಪ್ರಶ್ನೆ, ಮಶ್ರೂಮ್ ತಿನ್ನುವುದರಿಂದ ಯಾವ ಸಮಸ್ಯೆಗಳು ಬರುವುದಿಲ್ಲ? ಆಪ್ಷನ್ಸ್ ಎ ಕಣ್ಣು ಮಂಜು, ಬಿ ಕೀಲು ನೋವು, ಸಿ ಮೂಳೆ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆ. ಮಶ್ರೂಮ್ ತಿನ್ನುವವರಿಗೆ ಮೂಳೆಗಳ ಸಮಸ್ಯೆಗಳು ತುಂಬ ಕಡಿಮೆ, ಏಕೆಂದರೆ ಮೂಳೆಗಳ ರಚನೆಯಲ್ಲಿ ಮತ್ತು ಮೂಳೆಗಳ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನೆರವಾಗುವ ಕ್ಯಾಲ್ಸಿಯಂ ಪ್ರಮಾಣ ಇದರಲ್ಲಿ ಸ್ವಲ್ಪ ಜೋರಾಗಿಯೇ ಇರುತ್ತದೆ. ಮಶ್ರೂಮ್ ಸೀಸನ್ನಲ್ಲಿ ಇದರ ಉಪಯೋಗವನ್ನು ಚೆನ್ನಾಗಿ ಪಡೆದುಕೊಳ್ಳುವುದರಿಂದ ಮೂಳೆಗಳ ಸಮಸ್ಯೆ ಬರದಂತೆ ನೋಡಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಯಾವ ಸಮಸ್ಯೆಗಳು ಕಂಡುಬರುತ್ತದೆ? ಆಪ್ಷನ್ಸ್ ಎ ಹಲ್ಲು ನೋವು, ಬಿ ತಲೆನೋವು, ಸಿ ಅನಿಯಮಿತ ಹೃದಯ ಬಡಿತ, ಡಿ ಸ್ನಾಯು ದೌರ್ಬಲ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೃದಯ ಸ್ನಾಯುಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಕ್ಯಾಲ್ಸಿಯಂ ಅತ್ಯಗತ್ಯ. ಕಡಿಮೆ ಮಟ್ಟದ ಕ್ಯಾಲ್ಸಿಯಂ ಅನಿಯಮಿತ ಹೃದಯದ ಲಯಕ್ಕೆ ಕಾರಣವಾಗಬಹುದು. ಇದರಿಂದ ಅನಿಯಮಿತ ಹೃದಯ ಬಡಿತದ ಅರಿವು ಉಂಟಾಗುತ್ತದೆ. ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯ ಆರಂಭಿಕ ಚಿಹ್ನೆಗಳಲ್ಲಿ ಒಂದು ಸ್ನಾಯು ದೌರ್ಬಲ್ಯ. ವ್ಯಕ್ತಿಗಳು ಆಗಾಗ್ಗೆ ಸ್ನಾಯು ಸೆಳೆತ ಅಥವಾ ಸಾಮಾನ್ಯ ಆಯಾಸವನ್ನು ಅನುಭವಿಸಬಹುದು, ಏಕೆಂದರೆ ಕ್ಯಾಲ್ಸಿಯಂ ಸರಿಯಾದ ಸ್ನಾಯುವಿನ ಸಂಕೋಚನಕ್ಕೆ ಪ್ರಮುಖವಾಗಿದೆ ಮತ್ತು ಅದರ ಕೊರತೆಯು ದುರ್ಬಲಗೊಂಡ ಸ್ನಾಯುವಿನ ಕಾರ್ಯಕ್ಕೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ಯಾರು ಅಥವಾ ಯಾವ ಸಮಸ್ಯೆ ಇರುವವರು ಪಪ್ಪಾಯಿ ಎಲೆಯ ರಸವನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಅಲರ್ಜಿ, ಬಿ ಗರ್ಭಿಣಿಯರು, ಸಿ ಬಾಣಂತಿ, ಡಿ ಮಧುಮೇಹಿಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಕೆಲವರಿಗೆ ಕೆಲವೊಂದು ಆಹಾರಗಳು ಆಗಿ ಬರುವುದಿಲ್ಲ. ಅದೇ ರೀತಿ ಪಪ್ಪಾಯಿಗೆ ಅಲರ್ಜಿಯನ್ನು ಹೊಂದಿದ್ದರೆ ಯಾವುದೇ ಕಾರಣಕ್ಕೂ ಅಂಥವರು ಪಪ್ಪಾಯಿ ಎಲೆಗಳನ್ನು ಸೇವಿಸಬಾರದು. ಇದಿಷ್ಟೇ ಅಲ್ಲದೆ ಗರ್ಭಿಣಿಯರಾಗಿದ್ದರೆ ಅಥವಾ ಸ್ತನಪಾನ ಮಾಡುತ್ತಿದ್ದರೆ ಪಪ್ಪಾಯಿ ಎಲೆಯ ಜ್ಯೂಸ್ ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಮತ್ತು ಅವರ ಸಲಹೆಗಳನ್ನು ಪಡೆದು ಪಪ್ಪಾಯಿ ಜ್ಯೂಸನ್ನು ಸೇವಿಸುವುದು ಒಳ್ಳೆಯದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಕ್ಕೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.